ಸೆಂಟೆನ್ಸ್ ಅನ್ನ ಬರ್ತಿದಾರ. ಸೈನಿಕರ ಸ್ಮರಣಾರ್ಥಕವಾಗಿ ಈ ಗೇಟ್ ನ ನಿರ್ಮಿಸಲಾಗಿದೆ ಅಂತಂದು ಅಲ್ಲಿ ಕೂಡ ನಾವು ಹೋಗ್ತೀವಿ. ಇಲ್ಲಿ ನಂತರ ನಾವು ಒಳಗಡೆ ಏನೇನ್ ನೋಡಿದ್ವಿ ಅನ್ನೋದನ್ನ ನಾ ಇಲ್ಲಿ ತೋರಿಸ್ತೇನ್ರಿ. ಇದೇ ಹೋಗ್ಬೇಕಂದ್ರ ಇಲ್ಲಿಂದ 1 ಕಿಲೋಮೀಟರ್ ನಷ್ಟು ನಡಿಬೇಕಾಗಿತ್ರಿ. ಅಷ್ಟ ಚಂದ ಇದಾರಿ ಇದು ಕೋಟೆ. ಇವಾಗ ಮುಂದಿನ ದ್ವಾರಕ್ ಬಂದಿದೀವಿ ನಾವು. ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಂದಿದ್ರೆ 100 ಮೀಟರ್ ಕೂಡ ಆಗ್ತಾ ಇದ್ದಿಲ್ರಿ. ರೇಟಿಗೆ ಸಿಗ್ತಾವು ಅನ್ನೋದನ್ನ ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ರೀ. ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ದೆ. ಏನಾದ್ರೂ ನಾವು ತಗೊಂತಾ ಹೋದ್ರೆ ಎಲ್ಲ 300 350 ಅಬೋನೇ ಇದಾವ್ರಿ. ಮಾರ್ತಿಯಾ ಕುತುಬುದ್ದೀನ್ ಐಬಕ್ ಪ್ರಾರಂಭ ಮಾಡಿದ್ನರಿ. ಬಟ್ ಇದನ್ನ ಮುಗಿಸಿದ್ದು ಇಲ್ತಮಶ್ರಿ. ಹುಮಾಯೂನ್ ಸಮಾಧಿ ದೆಹಲಿಯಲ್ಲಿರುವ ಪ್ರಮುಖ ಸ್ಮಾರಕವಾಗಿದೆ ರೀ. ಅತ್ಯಂತ ದೊಡ್ಡ ಮಂದಿರ ರೀ. ಫಸ್ಟ್ನೇದ್ದು ಛತ್ತಾಪುರ್ ಮಂದಿರವನ್ನು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್. ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವಿರೋದು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಂದ್ರೆ ದೆಹಲಿಯಲ್ಲಿ ರೀ. ನಾವು ಡೆಲ್ಲಿಗೆ ಬರಬೇಕು ಅಂತ ಮುಂಚೆ ಏನು ಅನ್ಕೊಂಡಿದ್ದಿಲ್ರಿ. ಅಂದ್ರೆ ಟ್ರಿಪ್ ಪ್ಲಾನ್ ಏನು ಮಾಡಿದ್ದಿಲ್ಲ. ಅಚಾನಕ್ ಆಗಿ ನಾವು ಬಂದಿರೋದು ಇಲ್ಲಿಗೆ. ರೂಮ್ ಗೀಮ್ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಿಲ್ಲ ನಾವು. ಹಾಗಾಗಿ ರೂಮ್ ಯಾವ ಕಡೆ ಸಸ್ತಾ ಸಿಗ್ತಾವು ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರ್ರಿ. ಆಟೋದವ್ರು ಕೂಡ ನಾವು ಸಸ್ತಾ ರೇಟಲ್ಲಿ ರೂಮ್ ಕೊಡಿಸ್ತೀವಿ ಅಂತ ಆಟೋದಲ್ಲಿ ಕರ್ಕೊಂಡು ಹೋದಿವ್ರಿ. ಹಾಗೆ ನಾವು ರೂಮ್ ಕೂಡ ಮಾಡಿದ್ವಿ. ಬರೀ 600 ರೂಪಾಯಿಗೆ ನಮಗೆ ರೂಮ್ ಸಿಕ್ತಿರಿ. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಬ್ಯಾಗ್ ಎಲ್ಲ ರೂಮಲ್ಲಿ ನೀಟಾಗಿ ಜೋಡಿಸಿಟ್ಟು ನಾವು ಪ್ಲೇಸ್ನ ನೋಡೋಕಂತ ಬಂದ್ವಿ ರೀ. ಫಸ್ಟ್ ನೋಡಕ್ ಬಂದಿರೋದು ಭಾರತದ ರಾಷ್ಟ್ರೀಯ ಸ್ಮಾರಕ ಅಂತ ಹೆಸರುವಾಸಿಯಾಗಿರುವಂತಹ ಇಂಡಿಯಾ ಗೇಟ್ ರೀ. ನಾವು ಆಟೋ ಏನ್ ಹಿಡಿದ್ವಲ್ರಿ, ಅದ್ರ ರೋಡ್ ಅಪೋಸಿಟ್ ಸೈಡ್ ಈ ಇಂಡಿಯಾ ಗೇಟ್ ಇತ್ರಿ. ನಾವು ರೋಡ್ ದಾಟಿ ಹಂಗೆ ಹೋಗಕ್ ಬರ್ತಿದಿಲ್ರಿ. ಇದು ಅಂಡರ್ ಗ್ರೌಂಡ್ ಮುಖಾಂತರ ನಾವು ಪಾಸ್ ಆಗ್ಬೋದು. ಈಗ ಅದೇ ವೇದಲ್ಲಿ ನಾವು ಹೋಗ್ತಾ ಇದೀವ್ರಿ. ದೆಹಲಿಯಲ್ಲಿರುವಂತಹ ಪ್ರತಿಯೊಂದು ಸ್ಥಳದ ಬಗ್ಗೆ ಆಗಿರ್ಲಿರಿ ಅಥವಾ ಹಿಂದೆ ನಡೆದಂತಹ ಘಟನೆಯ ಬಗ್ಗೆ ಆಗಿರ್ಲಿರಿ, ಪ್ರತಿಯೊಂದರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಹಾಕಿದ್ರಿ. ಇಂಡಿಯಾ ಗೇಟು ಇದು ನವದೆಹಲಿಯ ಹೃದಯ ಭಾಗದಲ್ಲಿ ಕಂಡು ಬರ್ತೈತ್ರಿ. ಇದನ್ನ ವಿನ್ಯಾಸಗೊಳಿಸಿದವರು ಸರ್ ಎಡ್ವಿನ್ ಲುಟೆನ್ಸ್ ಅವರ್ರಿ. ಈ ಇಂಡಿಯಾ ಗೇಟ್ ಅನ್ನ ಅಖಿಲ ಭಾರತ ಯುದ್ಧ ಸ್ಮಾರಕ ಕಮಾನ್ ಅಂತಾನೆ ಕರೀತಾರ್ರಿ. ಇದನ್ನ ಮೊದಲ ಮಹಾಯುದ್ಧ ಮತ್ತು 6ನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಮಡಿದ ಭಾರತೀಯ ಸೈನಿಕರ ಸ್ಮರಣಾರ್ಥಕವಾಗಿ ನಿರ್ಮಿಸ್ಯಾರ್ರಿ. ಇಲ್ಲಿ ಗೇಟ್ ನ ಮೇಲೆ ರೀ ಇಂಡಿಯಾ ಅಂತ ಐತಲ್ರಿ, ಅದ್ರ ಕೆಳಗಡೆ ಅದೇ ಸೆಂಟೆನ್ಸ್ ಅನ್ನ ಬರ್ತಿದಾರ. ಸೈನಿಕರ ಸ್ಮರಣಾರ್ಥಕವಾಗಿ ಈ ಗೇಟ್ ನ ನಿರ್ಮಿಸಲಾಗಿದೆ ಅಂತಂದು.
ನೋಡೋದಾದ್ಮೇಲೆ ನಾವು ಅಕ್ಷರಧಾಮಕ್ಕೆ ಹೊಂಟಿದೀವಿ. ದೆಹಲಿಯಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂದ್ರ ಇದರಿ ಅಕ್ಷರಧಾಮ. ಸೆಕೆಂಡ್ ಒನ್ ಅಂದ್ರ ಛತಾಪುರ್ ಮಂದಿರ್ ರೀ. ಛತಾಪುರ್ ಮಂದಿರಕ್ಕೆ ಕೂಡ ನಾವು ಹೋಗ್ಬೇಕಂತ ಅನ್ಕೊಂಡಿದೀವಿ. ನೋಡ್ಬೇಕ್ರಿ ಯಾವಾಗ ಹೋಗೋದಾಗತ್ತ ಅಂತಂದ್ರೆ ಟೈಮ್ ಅನುಕೂಲ ಮಾಡ್ಕೊಂಡು ಅಲ್ಲಿ ಕೂಡ ನಾವು ಹೋಗ್ತೀವಿ. ಇಲ್ಲಿ ಅಕ್ಷರಧಾಮದಲ್ರಿ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಮಾಡಂಗಿದ್ದಿಲ್ರಿ. ಹಂಗಾಗಿ ಮೊಬೈಲ್ ನ ಕೌಂಟರ್ ಅಲ್ಲೇ ಕೊಟ್ಟು ಒಳಗೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದೀವ್ರಿ. ಆದ್ರ ರೀ ನಾವ್ ಅಕ್ಷರಧಾಮದಿಂದ ಹೊರಗ್ ಬರ್ಬೇಕಾದ್ರೆ ಅವ್ರು ಮಾಡಿರುವಂತ ಒಂದು ಹ್ಯಾಂಡ್ ಬುಕ್ ಸಿಕ್ತ್ರಿ ಅಕ್ಷರಧಾಮದ ಬಗ್ಗೆ. ಅದನ್ನ ಪರ್ಚೇಸ್ ಮಾಡಿದ್ನೇ ರೀ. ಆ ಬುಕ್ ಮುಖಾಂತರ ನಾವ್ ಒಳಗಡೆ ಏನೇನ್ ನೋಡಿದ್ವಿ ಅನ್ನೋದನ್ನ ನಾ ಇಲ್ಲಿ ತೋರಿಸ್ತೇನ್ರಿ. ಇದೇ ರೀ ಅಕ್ಷರಧಾಮ ಹೊರಗಡೆಯಿಂದ ಈ ರೀತಿಯಾಗಿ ಕಾಣ್ತೈತ್ರಿ. ಬಟ್ ಫೋಟೋದಲ್ಲಿ ನನಗಂತ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ರಿ. ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ವಂಡರ್ ಅನ್ಸಿತ್ತಂದ್ರೆ ಅದನ್ನ ಬಾಯಿ ಮಾತಲ್ಲಿ ಹೇಳಕ್ ಆಗಂಗಿಲ್ರಿ. ಇದು ರೀ ಭಕ್ತಿ ದ್ವಾರ ರೀ. ಇದ್ರ ಮುಖಾಂತರನ ನಾವು ಮಂದಿರದ ಒಳಗಡೆ ಹೋಗ್ಬಹುದು. ನಾವ್ ನೋಡ್ದಂಗ್ರಿ ಒಳಗಡೆ ಕೂಡ ಕ್ಯಾಂಟೀನ್ ಆಗ್ಲಿ ಲೈಬ್ರರಿ ವ್ಯವಸ್ಥೆ ಆಗ್ಲಿ ಬಹಳ ಚೆನ್ನಾಗಿತ್ರಿ. ಇವಾಗ ಅಕ್ಷರಧಾಮ ನೋಡ್ಕೊಳೋದಾದ್ಮೇಲೆ ನಾವು ದೆಹಲಿಯ ಕೆಂಪು ಕೋಟೆಗೆ ಹೋದ್ವಿ. ಇವಾಗ ನಾವು ಕೋಟೆಗೆ ಬಂದಿವ್ರಿ. ಕೋಟೆಯ ಮುಂದಿನ ಭಾಗಕ್ಕ ಹೋಗ್ಬೇಕಂದ್ರ ಇಲ್ಲಿಂದ 1 ಕಿಲೋಮೀಟರ್ ನಷ್ಟು ನಡಿಬೇಕಾಗಿತ್ರಿ. ನಮಗ ಟೈಮ್ ಸೇವ್ ಮಾಡೋದ್ ಬೇಕಾಗಿತ್ರಿ. ಹಂಗಾಗಿ ಇಲ್ಲಿ ಆಟೋ ವ್ಯವಸ್ಥೆ ಐತ್ರಿ, ಎಲೆಕ್ಟ್ರಿಕಲ್ ಆಟೋ ರೀ. ನಾನಂತೂ ಎಲೆಕ್ಟ್ರಿಕಲ್ ಆಟೋ ನೋಡಿದ್ವಿ ರೀ, ಬಟ್ ಒನ್ ಟೈಮ್ ಹತ್ತಿದ್ದಿಲ್ಲ. ಹಂಗಾಗಿ ಇದೇ ಟೈಮ್ ಹತ್ತಿದ್ರ ಚೆನ್ನಾಗಿರತ್ತ ಅಂತಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಹೋದ್ವಿ ರೀ. ಒಂದ್ ಸೈಡ್ ಹೋದ್ರೆ ಒಬ್ರಿಗೆ 12 ರೂಪಾಯಿ ರೀ. ಹೋಗ್ತಾ ಬರ್ತಾ ಅಂದ್ರೆ 24 ರೂಪಾಯಿ ರೀ. ನಾವು ಹೋಗ್ತಾ ಬರ್ತಾ ಕೂಡ ಮಾಡ್ಕೊಂಡೇ ಹೋಗಿದ್ವಿ. ಕೆಂಪು ಕೋಟೆಯನ್ನ ಲಾಲ್ ಕಿಲಾ ಅಂತಾನೆ ಕರೀತಾರ್ರಿ. ಮತ್ತಿದು ಮೊಘಲರ ಐತಿಹಾಸಿಕ ಕೋಟೆ ಆಗೈತ್ರಿ. 1639 ಮೇ 12ರಂದು ಇದನ್ನ ಮೊಘಲರು ತಮ್ಮ ರಾಜಧಾನಿಯನ್ನಾಗಿ ಅಳವಡಿಸಿಕೊಂಡಾರ್ರಿ. ಅದಕ್ಕೂ ಮುಂಚೆ ಮೊಘಲರ ರಾಜಧಾನಿಯಾಗಿ ಆಗ್ರಾ ಇತ್ರಿ. ಈ ಕೋಟೆಯ ವಿನ್ಯಾಸವನ್ನು ಉಸ್ತಾದ್ ಅಹಮದ್ ಲಾಹೋರ್ ಅವರು ಮಾಡಿದ್ದಾರ್ರಿ. ಈ ಕೋಟೆ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಆಗೈತ್ರಿ. ಇದರ ಮಾಲೀಕತ್ವವನ್ನು ಮೊದಲು ಮೊಘಲ್ ಸಾಮ್ರಾಜ್ಯ, ನಂತರ ಮರಾಠ ಸಾಮ್ರಾಜ್ಯ, ತದನಂತರ ಬ್ರಿಟಿಷ್ ಸರ್ಕಾರ ಮತ್ತು ಇವಾಗ ಭಾರತ ಸರ್ಕಾರ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. 1947 ಆಗಸ್ಟ್ 15ರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕೆಂಪು ಕೋಟೆಯ ಮುಖ್ಯ ದ್ವಾರವಾದ ಲಾಹೋರಿ ಗೇಟ್ ಮೇಲೆ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರಿ. ಅಂದಿನಿಂದ ಭಾರತದ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಮುಖ್ಯ ದ್ವಾರದಲ್ಲಿ ರಾಷ್ಟ್ರೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಲ್ಲಿಂದಲೇ ರಾಷ್ಟ್ರೀಯ ಪ್ರಸಾರ ಭಾಷಣವನ್ನು ಮಾಡ್ತಾರ್ರಿ. ಮತ್ರಿ 2007ರಲ್ಲಿ ಈ ಕೆಂಪು ಕೋಟೆಯನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರ್ರಿ. ಕೋಟೆ ಮಾತ್ರ ಅನಾಹುತ ಇದಾರಿ. ಎಷ್ಟು ದೊಡ್ಡದಾಗಿದಾರಿ, ಅಷ್ಟ ಚಂದ ಇದಾರಿ ಇದು ಕೋಟೆ. ಇವಾಗ ಮುಂದಿನ ದ್ವಾರಕ್ಕೆ ಬಂದಿದೀವಿ ನಾವು. ಕೋಟೆ ನೋಡಿದಿರಿ. ಕೋಟೆ ಎಲ್ಲ ನೋಡೋದಾದ್ಮೇಲೆ ಫೋಟೋ ಗಿಟ ಎಲ್ಲ ತಕ್ಕೊಂಡು ಇವಾಗ ಮತ್ತ ಚಾಂದಿನಿ ಚೌಕಿಗೆ ಬಂದಿದ್ದೀರಿ ಶಾಪಿಂಗ್ಗೆ ಅಂತ. ನಾವಿವಾಗ ಇರೋದು ಚಾಂದಿನಿ ಚೌಕ್ ರೀ. ಇಲ್ಲಿಂದನ ಕೆಂಪು ಕೋಟೆ ಹಿಂದೆ ಕಾಣ್ತಿತ್ರಿ, ನೀವು ನೋಡ್ತಿರ್ಬೋದು. ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಂದಿದ್ರೆ 100 ಮೀಟರ್ ಕೂಡ ಆಗ್ತಾ ಇದ್ದಿಲ್ರಿ. ಬಟ್ ನಾವು ಫಸ್ಟ್ ಟೈಮ್ ಡೆಲ್ಲಿಗೆ ಹೋಗಿದ್ವಿ, ನಮ್ಗೆ ಇದು ಐಡಿಯಾ ಗೊತ್ತಿದ್ದಿಲ್ರಿ. ಹಂಗಾಗಿ ಆಟೋ ಬುಕ್ ಮಾಡ್ಕೊಂಡು ಸುತ್ತೋಡೋದು ಇಲ್ಲಿಗೆ ಬಂದಿದ್ದೀರಿ.
ಚಾಂದಿನಿ ಚೌಕಲ್ಲಿ ಎಲ್ಲಾ ಕಡೆನೂ ಅಡ್ಡಾಡಿದ್ವಿ ಬಟ್ ಶಾಪಿಂಗ್ ಮಾತ್ರ ಮಾಡ್ಲಿಲ್ಲ. ಯಾಕಂದ್ರ ನಾವು ನೆಕ್ಸ್ಟ್ ಕೇದಾರ್ನಾಥ್ ಹೋಗೋರಿದ್ದೀವಿ. ಬ್ಯಾಗ್ ಎಲ್ಲ ಭಾಳ ಆಗಿಬಿಡ್ತಾವಲ್ಲ, ಹಾಗಾಗಿ ನಾವು ಶಾಪಿಂಗ್ ಮಾಡಕ್ ಮುಂದಾಗ್ಲಿಲ್ರಿ. ಇವಾಗ ನಾವು ಸರೋಜಿನಿ ಮಾರ್ಕೆಟ್ಗೆ ಹೊಂಟಿದ್ದೀವಿ. ಅಲ್ಲಿ ಕೂಡ ಜಸ್ಟ್ ನೋಡ್ತೀವಿ, ಶಾಪಿಂಗ್ ಏನು ಮಾಡಂಗಿಲ್ಲ. ನಾವು ಸರೋಜಿನಿ ಮಾರ್ಕೆಟಿಗೆ ಬಂದ್ವಿ ರೀ. ಇಲ್ಲಿ ಎಲ್ಲ ಐಟಮ್ಸ್ ಸಸ್ತಾ ರೇಟಿಗೆ ಸಿಗ್ತಾವು ಅನ್ನೋದನ್ನ ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ರೀ, ಮತ್ತು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದ್ದೆ. ಬಟ್ ನಾನು ಇಲ್ಲಿ ನೋಡ್ದಂಗ ಎಲ್ಲದು ಸಸ್ತಾ ರೇಟಿಗೆ ಸಿಗಂಗಿಲ್ರಿ. ಓನ್ಲಿ ಜೀನ್ಸ್ ಐಟಮು, ಜೀನ್ಸ್ ಟಾಪು, ಇಯರಿಂಗ್ಸ್, ಆಮೇಲೆ ಬಾಯ್ಸ್ಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ಬರೀ ಜೀನ್ಸ್ ಐಟಮ್ಸ್ ಮಾತ್ರ ಸಸ್ತಾ ರೇಟಿಗೆ ಸಿಗ್ತಾವ್ರಿ ಇಲ್ಲಿ. ಉಳ್ಕಿದ್ದು ಕುರ್ತಾ ಸೆಟ್ಸ್ ಈ ಟೈಪ್ ಏನಾದರೂ ನಾವು ತೊಗೊತಾ ಹೋದರೆ ಎಲ್ಲ 300 350 ಅಬೋನೇ ಇದಾವ್ರಿ. ಮಾರ್ಕೆಟ್ ಎಲ್ಲ ಸುತ್ತದಾದ್ಮೇಲೆ ನಾವು ಕುತುಬ್ ಮಿನಾರ್ ನೋಡ್ಬೇಕಂತ ಕುತುಬ್ ಮಿನಾರ್ ಕಡೆ ಹೊಂಟೀವ್ರಿ. ಕುತುಬ್ ಮಿನಾರ್ ಇದು ಭಾರತದ ದೆಹಲಿಯಲ್ಲಿರುವ ಸ್ಮಾರಕ ಮತ್ತು ಕಟ್ಟಡಗಳ ಸಮೂಹ ಆಗೈತ್ರಿ. ಈ ಕಟ್ಟಡಗಳ ನಿರ್ಮಾಣವನ್ನು ಗುಲಾಮ ಸಂತತಿಯ ಕುತುಬುದ್ದೀನ್ ಐಬಕ್ ಪ್ರಾರಂಭ ಮಾಡಿದ್ನರಿ. ಬಟ್ ಇದನ್ನು ಮುಗಿಸಿದ್ದು ಇಲ್ತಮಶ್ ರೀ. ಈ ಕುತುಬ್ ಮಿನಾರ್ ಅನ್ನು 1993ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ರೀ. 1199ರಲ್ಲಿ ನಿರ್ಮಾಣವಾದ ಈ ಕುತುಬ್ ಮಿನಾರ್ 72.5 ಮೀಟರ್ ಎತ್ತರದಲ್ಲಿದೆ ರೀ. ಭಾರತದ ಅತ್ಯಂತ ಎತ್ತರದ ಇಟ್ಟಿಗೆ ಮಿನಾರ್ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ರೀ. ಈ ಕುತುಬ್ ಮಿನಾರ್ ಒಳಗಡೆ 379 ಮೆಟ್ಟಿಲುಗಳನ್ನು ನಾವು ಕಾಣಬಹುದ್ರಿ. ಅದು ಸುರುಳಿ ಆಕಾರದಲ್ಲಿ ಇದಾರಿ. ನೋಡಿದ ನಂತರ ನಾವು ಹುಮಾಯೂನ್ ಟೋಂಬ್ಸ್ಗೆ ಬಂದಿದೀವ್ರಿ. ಈ ಹುಮಾಯೂನ್ ಸಮಾಧಿಯನ್ನು ಅವನ ಪತ್ನಿ ಹಮೀದ್ ಬಾನು ಬೇಗಂ ಅವರ ಆದೇಶದ ಮೇರೆಗೆ ನಿರ್ಮಾಣ ಮಾಡ್ಯಾರಂತ್ರಿ. ಹುಮಾಯೂನ್ ಸಮಾಧಿ ದೆಹಲಿಯಲ್ಲಿರುವ ಪ್ರಮುಖ ಸ್ಮಾರಕವಾಗಿದೆ ರೀ. ಈ ಸಮಾಧಿಯನ್ನು ಪರ್ಷಿಯನ್ ಶೈಲಿಯ ಉದ್ಯಾನವನದಲ್ಲಿ ನಿರ್ಮಿಸಲಾಗಿದೆ ರೀ. ಇದನ್ನು 4 ಬಾಗ್ ಅಂತಾನು ಕೂಡ ಕರೀತಾರ್ರಿ. ಹುಮಾಯೂನ್ ಟೋಂಬ್ಸ್ ನೋಡೋದಾದ್ಮೇಲೆ ನಾವು ಛತಾಪುರ್ ಮಂದಿರಕ್ಕೆ ಬಂದಿದೀವ್ರಿ. ನಾ ಅವಾಗ್ಲೇ ಹೇಳ್ದಂಗೆ ಇದು ದೆಹಲಿಯ 2ನೇ ಅತ್ಯಂತ ದೊಡ್ಡ ಮಂದಿರ ರೀ. ಫಸ್ಟ್ನೇದ್ದು ಅಕ್ಷರಧಾಮ. ಈ ದೇವಸ್ಥಾನ ರೀ ಕಾತ್ಯಾಯಿನಿ ದೇವಿನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ರೀ. ಛತಾಪುರ್ ಮಂದಿರವನ್ನು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ರಿ, ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಬರ್ತಾ ದಾರಿಯಲ್ಲಿ ನಾವು ಮತ್ತೆ ಇಂಡಿಯಾ ಗೇಟ್ ಅನ್ನು ನೋಡಿದ್ವಿ. ರಾತ್ರಿ ಎಲ್ಲ ಲೈಟ್ಸ್ ಹಾಕಿರ್ತಾರೆ ಇಲ್ಲಿ, ಬಹಳ ಚಂದ ಕಾಣತಿತ್ರಿ. ಇದನ್ನ ನೋಡ್ಕೊಂಡ್ಮೇಲೆ ನಾವು ಹರಿದ್ವಾರಕ್ಕೆ ಹೋಗ್ಬೇಕಾಗಿತ್ರಿ ನೈಟೇ. ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಮತ್ತು ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.